ಜೈ ಶ್ರೀರಾಮ್ ಎಲ್ಲರಿಗೂ. ಡೇ 2ಗೆ ಸ್ವಾಗತ. ಇವತ್ತು ಬಂದು ಮಾರ್ನಿಂಗ್ ಸೂರ್ಯ ನಮಸ್ಕಾರ. ಮಾರ್ನಿಂಗಲ್ಲಿ ಏನಂತ ಹೇಳಿದ್ರೆ ಸ್ವಲ್ಪ ಚೇಂಜಸ್ ಇರುತ್ತೆ. ಫಸ್ಟು ವಾರ್ಮಪ್ ಮಾಡ್ಕೊಂಡು ಮಾಡಬೇಕು ಮಾರ್ನಿಂಗ್ ಟೈಮಲ್ಲಿ ಮಾತ್ರ. ಈವ್ನಿಂಗಲ್ಲಿ ವಾರ್ಮಪ್ ಏನು ಬೇಕಾಗಿಲ್ಲ, ಡೈರೆಕ್ಟ್ ಸೂರ್ಯ ನಮಸ್ಕಾರ ಮಾಡ್ಬೋದು. ಕಾರಣ ಏನು ಅಂತ ಹೇಳಿದ್ರೆ ಈವ್ನಿಂಗ್ ಟೈಮಲ್ಲಿ ಸ್ವಲ್ಪ ಮೂಮೆಂಟ್ಸ್ ಇರುತ್ತೆ ಬಾಡಿ. ಮಾರ್ನಿಂಗ್ ಟೈಮಲ್ಲಿ ಮಲಗಿದ್ದಿರ್ತೀವಲ್ಲ, ಸ್ವಲ್ಪ ಬಾಡಿ ಫ್ರೀ ಆಗಬೇಕು. ಅದಕ್ಕೆ ಇದು ಸಿಂಪಲ್ ಎಕ್ಸಸೈಸು, ಆದರೆ ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ ಎಲ್ಲರೂ. ನಿಜವಾಗ್ಲೂ ಡೇ 1 ಕಂಪ್ಲೀಟ್ ಆದಮೇಲೆ ಡೇ 2ಗೇನೆ ತುಂಬ ಚೇಂಜಸ್ ಕಾಣಿಸ್ತು. ಲೈಫಲ್ಲಾಗಲಿ, ಎನರ್ಜಿಯಲ್ಲಾಗಲಿ, ಬಾಡಿಯಲ್ಲಿ ಒಂದು ಎಲ್ಲ ಚೇಂಜಸ್ ಆಗೋದಾಗಲಿ, ಎಲ್ಲ ಪಾಸಿಟಿವ್ ಅನಿಸೋದಾಗಲಿ, ರಿಯಲಿ ಹೇಳ್ತಾ ಇದ್ದೀನಿ, ಸಂಕಲ್ಪ ತುಂಬ ಕೆಲಸ ಮಾಡ್ತಾಯಿದೆ. ಇದು ನೀವೆಲ್ಲರೂ ಅನುಭವ ಪಟ್ಟು ನೋಡಬೇಕಾಗತ್ತೆ. ನೋಡಿ, ಇದು ವಾರ್ಮಪ್ ಆಯಿತು, ಸಿಂಪಲ್ ವಾರ್ಮಪ್ಪು. ಇದನ್ನು ವೆರಿ ಸಿಂಪಲ್ಲಾಗಿ ಮಾಡ್ಬೋದು, ಯಾರು ಬೇಕಾದರೂ ಮಾಡಿ. ಮತ್ತೆ ಸೂರ್ಯ ನಮಸ್ಕಾರ ಮಾಡಿ, ತುಂಬ ರಿಸಲ್ಟ್ ಇರುತ್ತೆ. ಓಕೆನಾ? ಮತ್ತು ಇದರಲ್ಲಿ ಇಂಪಾರ್ಟೆಂಟ್ ಏನಂದರೆ, ಇವಾಗ ಲಾಸ್ಟಲ್ಲಿ ಈ ಜಂಪನ್ ಜಾಕ್ ಅಂತ ಮಾಡ್ತೀವಿ. ಓಕೆ, ಇದು 9 ರೌಂಡ್ ಮಾಡಬೇಕು, 18 ಕೌಂಟ್ ಮಾಡಬೇಕು. ಇದು ಬಂದು ಸೂರ್ಯ ನಮಸ್ಕಾರ 9 ರೌಂಡ್ ಮಾಡಲೇಬೇಕು ನೀವು ಕಂಪಲ್ಸರಿ. ಇದು ಬಂದು ನನಗೆ ಇಷ್ಟವಾಗಿರೋ ಎಕ್ಸಸೈಸ್. ಇದು ಬಾಡಿ ಫ್ರೀ ಆದಮೇಲೆ ಇದೊಂದು 18 ರೌಂಡ್. 18 ಅಂದರೆ ಯೂನಿವರ್ಸಲ್ ನಂಬರಲ್ಲಿ 9 ಆಗುತ್ತಲ್ಲ, ಅದು ತುಂಬ ರಿಸಲ್ಟ್ ಕೊಡುತ್ತೆ. ಇದರಲ್ಲೇ ನೋಡಿ, ಇಷ್ಟರಲ್ಲೇ ನಿಮ್ಮ ಬಾಡಿ ಎಷ್ಟೋ ಫಿಟ್ ಆಗುತ್ತೆ. ಇದನ್ನು ಡೈಲಿ ಯಾಕಂದರೆ ಯಾವುದೋ ಎಕ್ವಿಪ್ಮೆಂಟ್ಸ್ ಯಾವುದೂ ಇಲ್ಲದೆ ಮಾಡ್ಬೋದು. ಆಮೇಲೆ ಸೂರ್ಯ ನಮಸ್ಕಾರ ಸ್ಟಾರ್ಟ್ ಮಾಡಿ ಇದನ್ನು 9 ರೌಂಡ್ ಮಾಡಬೇಕು. ಬೆಳಗ್ಗೆ ನೋಡಿ, ಇದು ಟೈಮಿಂಗ್ ಬಂದು ನಿಮ್ಗೆ ಹಾಕಿರ್ತೀನಿ ನೋಡಿ. ಟೈಮಿಂಗ್ ಬಂದು 4:30ಗೆ ಎದ್ದೇಳಿರೋದು. 4:30 ಟು 5:30, 5 o'clock, 5:15ವರೆಗೂ ಸೂರ್ಯ ನಮಸ್ಕಾರ ಇರುತ್ತೆ. ಆಮೇಲೆ ಫ್ರೆಶ್ ಅಪ್ ಆಗಿ ಅಗ್ನಿಹೋತ್ರ. ನೆಕ್ಸ್ಟ್ ವಿಡಿಯೋ ಬಂದು ಅಗ್ನಿಹೋತ್ರದ ಬಗ್ಗೆ ಹಾಕ್ತೀನಿ. ಅದೇನು ಅಂತಂದರೆ, ಡೇ ಬೈ ಡೇ ನನಗೇನು ಫೀಲ್ ಆಯಿತು ಅದನ್ನು ನಿಮಗೆ ಅನುಭವನ ಶೇರ್ ಮಾಡ್ತೀನಿ. ಓಕೆ, ತುಂಬ ಗುಡ್ ಫೀಲ್ ಇದೆ, ಗುಡ್ ಎನರ್ಜಿ ಇದೆ. ಓಕೆನಾ? ನೋಡಿ, ಇಷ್ಟೇ ಸೂರ್ಯ ನಮಸ್ಕಾರ. ನಿಜವಾಗ್ಲೂ ಎಲ್ಲರೂ ನೋಡಿ, ಬೆಳಿಗ್ಗೆ ಎಷ್ಟೋ ನನ್ನ ಬಾಡಿ ಮೇಲೆ ಪ್ರಯೋಗ ಮಾಡೋದು ಜಾಸ್ತಿ. ಒಂದು 6 ತಿಂಗಳು ವರ್ಕೌಟ್ ಮಾಡ್ದಿರ ಇದ್ದರೆ ಏನಾಗುತ್ತೆ, ಏನು ಮಾಡಿಲ್ಲ ಅಂದರೆ ಬಾಡಿ ತುಂಬ ಲೇಸಿ ಆಗಿಬಿಡುತ್ತೆ. ಎಲ್ಲ ಕೆಟ್ಟದ್ರ ಮೇಲೆ ಮೈಂಡ್ ಹೋಗುತ್ತೆ. ಇನ್ನು ನಾವು ಈ ಸೂರ್ಯ ನಮಸ್ಕಾರ ಏನಾದರೂ ಮಾರ್ನಿಂಗ್ ಬಂದು ಫಿಸಿಕಲಿ ಏನಾದರೂ ಎಕ್ಸಸೈಸ್ ಮಾಡಿ, ಮತ್ತು ಮೆಡಿಟೇಷನ್ನು, ಯಜ್ಞೋತ್ರ ಇದೆಲ್ಲ ಮಾಡಿದಾಗ ಮೈಂಡ್ಸೆಟ್ಟೇ ಬೇರೆ ಇರುತ್ತೆ. ಅಂದರೆ ಏನು ಮಾಡದೇ ಇದ್ದಾಗ ರಾಕ್ಷಸರ ಗುಣ ಇರುತ್ತೆ ನಮ್ಮಲ್ಲಿ. ಓಕೆನಾ? ಇದೆಲ್ಲ ಮಾಡೋವಾಗ ದೈವ ಗುಣ ಇರುತ್ತೆ. ಓಕೆ, ಇದ್ರ ಬಗ್ಗೆ